ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಸ್ಥಳೀಯರು ದೂರನ್ನು ಕೊಡ್ತಾ ಇದ್ದಾರೆ. 8 ತಿಂಗಳ ಬಳಿಕ ಸ್ಥಳಕ್ಕೆ ಆಗಮಿಸಿ ಲೋಕಾಯುಕ್ತ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕೊಪ್ಪಳದ ಹಿಟ್ನಾಳ್ ಹೋಬಳಿಯ ಅತ್ತಿವಟ್ಟಿ ಗ್ರಾಮಕ್ಕೆ ಲೋಕಾಯುಕ್ತರು ಭೇಟಿಯನ್ನ ಕೊಟ್ಟಿರುವಂತದ್ದು. ಅತ್ತಿವಟ್ಟಿ ಗ್ರಾಮ ಸರ್ವೆ ನಂಬರ್ 67/P ಜಮೀನಿನಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. 9 ಎಕರೆ ಸರ್ಕಾರಿ ಭೂಮಿ ಪಡೆದು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಮಾಲೀಕರು. ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರಿ ಬೊಕ್ಕಸಕ್ಕೆ ಕನ್ನ ಹಾಕಲಾಗ್ತಾ ಇದೆ. ಗಣಿಗಾರಿಕೆಯಿಂದ ಪ್ರಾಣಿ ಸಂಕುಲಕ್ಕೆ ಧಕ್ಕೆ ಆಗ್ತಿದೆ ಅಂತ ದೂರನ್ನ ನೀಡಲಾಗಿತ್ತು. ನೋಡಿ, 2023 ಅಕ್ಟೋಬರ್ 7ರಂದು ಬೆಂಗಳೂರು ಉಪ ಲೋಕಾಯುಕ್ತ ಕಚೇರಿಯಲ್ಲಿ ದೂರನ್ನ ದಾಖಲಿಸಲಾಗಿತ್ತು. ಬರೋಬ್ಬರಿ 8 ತಿಂಗಳ ನಂತರ ಲೋಕಾಯುಕ್ತ ಪೊಲೀಸರಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈಗ ಫೈನಲಿ ಅಧಿಕಾರಿಗಳಿಗೆ ಇಲ್ಲಿ ಬರಬೇಕು, ನೋಡಬೇಕು, ಅದೇನು ಸಮಸ್ಯೆ ನೋಡ್ಬಿಡೋಣ ಅಂತ ಅನಿಸಿದೆ. ಇಲ್ಲಿವರೆಗೂ ಅದೇನೇನು ಕಾರ್ಯಕ್ರಮಗಳಿತ್ತೋ ಪಾಪ, ಎಲೆಕ್ಷನ್ ಡ್ಯೂಟಿ, ಅವ್ರ ಮನೇಲಿ ಮದುವೆ, ಇವ್ರ ಮನೇಲಿ ಗೃಹ ಪ್ರವೇಶ, ಆ ಹಬ್ಬ, ಊರ ಹಬ್ಬ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಸ್ವಲ್ಪ ತಡ ಆಗಿದೆ ಅಂತ ಕಾಣುತ್ತೆ. ಫೈನಲಿ ಬಂದ್ರಲ್ಲ ಅನ್ನೋದಷ್ಟೇ ಅಲ್ಲಿನ ಗ್ರಾಮಸ್ಥರಿಗೆ ಖುಷಿ. ಇನ್ನು ಬಂದು ಹೋಗಿ ಈ ರಿಪೋರ್ಟಿನ ಸಂಬಂಧಪಟ್ಟವ್ರಿಗೆ ತಲುಪಿಸೋಕೆ ಇನ್ನೆಷ್ಟು ವರ್ಷ ಆಗುತ್ತೋ ಅನ್ನೋದೊಂದು ಯೋಚನೆ. ಇದನ್ನ ಬ್ರೇಕ್ ಹಾಕೋದಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ ಅನ್ನೋದೊಂದು ಯೋಚನೆ. ನೋಡ್ಬೇಕು ಇನ್ನೇನೇನಾಗತ್ತೆ ಅಂತ. ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ, ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಇದು ಸರ್ಕಾರದ ಜಮೀನು, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗ್ತಾ ಇದೆ, ನಮ್ಗಳಿಗೂ ಸಮಸ್ಯೆ ಆಗ್ತಿದೆ. ಎಂಥ ದೊಡ್ಡ ವಿಷಯ ಇದು. ಇದನ್ನ ಇವ್ರು 8 ತಿಂಗಳಾದ್ಮೇಲೆ ಬಂದಿದ್ದಾರೆ ಈಗ ನೋಡೋದಕ್ಕೆ. ಯಾವಾಗ ಕೈಗೊಳ್ತಾರೆ, ಇದನ್ನ ಸರಿ ಯಾವಾಗ ಮಾಡ್ತಾರೆ, ಅದಕ್ಕೆ ಇನ್ನೊಂದು 8 ತಿಂಗಳು ಬೇಕು, ಕಾಯ್ಬೇಕು. ಅಷ್ಟೊತ್ತಿಗೆ ಸಮಸ್ಯೆ ಒಂದು ಮುಗ್ದೋಗಿರುತ್ತೆ, ಇಲ್ಲ ಸಮಸ್ಯೆ ಬಗೆಹರಿಸೋಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಆಗೋಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಫೈನಲಿ 8 ತಿಂಗಳಾದ್ಮೇಲಾದ್ರೂ ಇಲ್ಲಿ ಬರಬೇಕು, ನೋಡಬೇಕು ಅಂತ ಅನ್ನಿಸ್ತಲ್ಲ ಅಧಿಕಾರಿಗಳಿಗೆ, ಅದೊಂದು ಗ್ರೇಟೆ. ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ರಂತೆ ಇಷ್ಟು ದಿನ, ಹೋಗ್ಲಿ ಈಗಾದ್ರೂ ಬಂದಿದ್ದಾರೆ, ವಾಸ್ತವ ಚಿತ್ರಣ ಏನು ಅನ್ನೋದು ಗೊತ್ತಾಗಿದೆ. ಆಕ್ಷನ್ ಯಾವಾಗ ತಗೊಂತಾರಂತೆ? ಖಂಡಿತಲು ಕೂಡ ಕೊಪ್ಪಳ ತಾಲೂಕಿನ ಏನು ಹಿಟ್ನಾಳ್ ಹೋಬಳಿಯ ಅತ್ತಿವಟ್ಟಿ ಗ್ರಾಮದಲ್ಲಿ 9 ಎಕರೆ ಸರ್ಕಾರಿ ಜಮೀನಿದೆ. ಸರ್ಕಾರಿ ಜಮೀನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಿತ್ತು. ಈ ಬಗ್ಗೆ ಸ್ವತಃ ಸ್ಥಳೀಯರು ಏನ್ ಲೋಕಾಯುಕ್ತ ಕಚೇರಿಗೆ ಸರಿಸುಮಾರು 9 ತಿಂಗಳಿಂದ ಹೋಗಿ ಮನವಿ ಕೊಟ್ಟಿದ್ದಾರೆ. ಅಂದ್ರೆ ಅಕ್ಟೋಬರ್ 7 ತಾರೀಕು 2023ರಂದು ಹೋಗಿ ಬೆಂಗಳೂರಿನ ಉಪ ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ನೀಡಿದ್ರು. ಈ ಸಂದರ್ಭದಲ್ಲಿ ಇವಾಗ ಬರೋಬ್ಬರಿ ಅಂದ್ರೆ 8-9 ತಿಂಗಳ ಆದ ನಂತರ ಈಗ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಬಂದು ಏನು ಅತ್ತಿವಟ್ಟಿ ಗ್ರಾಮಕ್ಕೆ ಬಂದು ಸ್ವತಃ ಗಣಿ ಮತ್ತು ಭೂಜ್ಞ ಇಲಾಖೆಯ ಅಧಿಕಾರಿ ಕರ್ಸ್ಕೊಂಡು ಸರ್ವೆ ಮಾಡುವಂತ ಕೆಲಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಲೋಕಾಯುಕ್ತರ ಏನು ಸರ್ವೆ ಮಾಡಿದ್ರು ಮತ್ತು ಅಲ್ಲಿ ಪರಿಶೀಲನೆ ಮಾಡಿದಾಗ ಖಂಡಿತಲೂ ಕೂಡ ಅವ್ರ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಶಾಕ್ ಆಗಿರ್ತದೆ. ಯಾಕಂದ್ರೆ ಯಾವುದೇ ರೀತಿಯಿಂದ ಗಣಿಗಾರಿಕೆ ಮಾಡ್ಬೇಕಂತಂದ್ರೆ ಅಲ್ಲಿ CCTV ಅಳವಡಿಕೆ ಮಾಡಬೇಕು ಮತ್ತು ಇಂತಿಷ್ಟು ಪರವಾನಗಿ ಪಡಿಬೇಕು ಮತ್ತು ಆಮೇಲೆ ಇಂತಿಷ್ಟು ಕಲ್ಲುಗಳನ್ನ ಡೆಪ್ತ್ ಹೋಗಿ ತೆಗಿಬೇಕಂತ ಹೇಳಿ ನಿಯಮ ಇರುತ್ತೆ. ಆದ್ರೂ ಆ ಎಲ್ಲಾ ನಿಯಮಗಳನ್ನ ಉಲ್ಲಂಘಿಸಿ ಏನು ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡಿ ಈ ರೀತಿ ಕಲ್ಲು ಗಣಿಗಾರಿಕೆ ನಡೆಸಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರ್ತದೆ. ಸ್ವತಃ ಏನು ಆ ಗ್ರಾಮದ ಅತ್ತಿವಟ್ಟಿ ಗ್ರಾಮದ ಸರ್ವೆ ನಂಬರ್ 67P ಅಂದ್ರೆ ಏನ್ ಆ ಜಮೀನಲ್ಲಿ ಪರಿಶೀಲನೆ ಮಾಡಲಾಗಿ ಅಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ಗಣಿಗಾರಿಕೆ ಮಾಡಲಾಗ್ತಿದೆ ಅಂತ ಮಾಹಿತಿ ಸಿಕ್ಕಿರ್ತದೆ. ಸ್ವತಃ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನ್ ಗಣಿ ಮತ್ತು ಭೂಜ್ಞ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರಿಸುಮಾರು 1 ತಿಂಗಳವರೆಗೂ ಏನಂದ್ರೆ ನಾವು ಬಂದು ಹೋಗಿದ್ವಿ, 1 ತಿಂಗಳವರೆಗೆ ನಿಮ್ಗೆ ಕಾಲಾವಕಾಶ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಸರ್ವೆ ಮಾಡಿ ಏನಾದ್ರೂ ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ರೆ ಖಂಡಿತಲು ಕೂಡ ಆ ರಿಪೋರ್ಟ್ ಅನ್ನ ಕೊಡಬೇಕು. ಒಂದ್ ವೇಳೆ ನೀವೇನಾದ್ರೂ ರಿಪೋರ್ಟ್ ಅನ್ನ ಸಲ್ಲಿಸಿದ ಪಕ್ಷದಲ್ಲಿ ನಿಮ್ಮ ಮೇಲೆ ಕ್ರಮ ತೆಗೆದುಕೊಂತೇಳಿ ಅಧಿಕಾರಿಗಳು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಚಾಟಿ ಬೀಸುವಂತದ್ದು. ಈಗಲಾದ್ರೂ ಗಣಿ ಮತ್ತು ಭೂಜ್ಞ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನ್ ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ರೆ ಖಂಡಿತಲು ಕೂಡ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವಂತ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ಸರ್ಕಾರ ಖಜಾನೆಯ ತುಂಬುವಂತ ಕೆಲಸ ಆಗುತ್ತೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುವಂತ ಕೆಲಸ ಆಗ್ಬೇಕಾಗಿರುವಂತ ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್. ತಮ್ಮ ಡೀಟೇಲ್ಸ್ಗಾಗಿ